ನಟ ದುನಿಯಾ ವಿಜಯ್ಗೆ ಜಾಮೀನು ಸಿಗಲಿಲ್ಲ. ಸೆಪ್ಟೆಂಬರ್ 29ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ನಟ ದುನಿಯಾ ವಿಜಯ್ಗೆ ಜಾಮೀನು ಸಿಗಲಿಲ್ಲ. ಸೆಪ್ಟೆಂಬರ್ 29ಕ್ಕೆ ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ ಮುಂದೂಡಿದೆ ಸೆಪ್ಟೆಂಬರ್ 29ನೇ ತಾರೀಕಿಗೆ. ಹಾಗಾಗಿ ಕರಿಚಿರತೆ ಇನ್ನು ಶನಿವಾರದ ತನಕ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕು, ಜೈಲೇ ಗತಿಯಾಗಿದೆ. ಸರ್ಕಾರಿ ಅಭಿಯೋಜಕರಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಮೂರ್ತಿ ರಾಮಲಿಂಗೇಗೌಡ ಮುಂದೂಡಿಕೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇವತ್ತು ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಹಾಕಿದ್ದಾರೆ ದುನಿಯಾ ವಿಜಯ್ ಪರ ವಕೀಲರು. ಜಿಮ್ ಟ್ರೈನರ್ ಮಾರುತಿಗೌಡ ಮೇಲೆ ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 8ನೇ ಎಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು. ಹಾಗಾಗಿ ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ ಅವರು ಮೇಲ್ಮನವಿ ಅಂದ್ರೆ ನಮಗೆ ಜಾಮೀನು ಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಬಟ್ ಸದ್ಯಕ್ಕೀಗ ಕೋರ್ಟ್ ಹೇಳಿರೋದೇನು ಅಂದ್ರೆ ಸರ್ಕಾರಿ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಟ್ಬಿಟ್ಟು ಸೆಪ್ಟೆಂಬರ್ 29ನೇ ತಾರೀಕು ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಕಿರಣ್, ಇವತ್ತು ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಈ ಸಂದರ್ಭದಲ್ಲಿ ಕೋರ್ಟ್ ಏನೆಲ್ಲ ಸೂಚನೆ ಕೊಟ್ಟಿದೆ? ಶಮಿಕಾ, ಏನಂದ್ರೆ ದುನಿಯಾ ವಿಜಯ್ ಅಂಡ್ ಗ್ಯಾಂಗ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಕೋರಿ ದುನಿಯಾ ವಿಜಯ್ ಮತ್ತೆ ಆತನ ಸಹಚರರು ಜಾಮೀನಿಗಾಗಿ ಕೋರಿ ಸೆಷನ್ ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ತುರ್ತು ವಿಚಾರಣೆ ನಡೆಸಬೇಕು ಅಂತ ಹೇಳಿ ದುನಿಯಾ ವಿಜಯ್ ಪರ ವಕೀಲರು ಮಧ್ಯಾಹ್ನ ಅರ್ಜಿಯನ್ನ ಸಲ್ಲಿಸಿ ಏನು ವಾದ ಆಲಿಸಬೇಕು, ನಮ್ಮ ವಾದ ಆಲಿಸಿ ನಮ್ಮ ಕಕ್ಷಿದಾರರಿಗೆ ತುರ್ತಾಗಿ ಅವ್ರಿಗೆ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದ್ರು. 70ನೇ ಎಸಿಎಂ ಸೆಷನ್ ನ್ಯಾಯಾಧೀಶರಾದಂತಹ ರಾಮಲಿಂಗೇಗೌಡ ಅವರು ಎಲ್ಲ ವಿಚಾರಣೆಯನ್ನ ಆರಂಭ ಆಗ್ತಿದ್ದಂಗೆ ಸಹ ಕೆಲವು ಮಾಹಿತಿಯನ್ನ ತೆಗೆದುಕೊಂಡು ನಂತರ ವಿಚಾರಣೆಯನ್ನ 29ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಜಾಮೀನು ಕೋರಿ ಈಗ ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದೆ, ಅದಕ್ಕೆ ಸರ್ಕಾರಿ ಅಭಿಯೋಜಕರು 29ರೊಳಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಆಕ್ಷೇಪಣೆ ಸಲ್ಲಿಸಿದ ನಂತರ ನಾನು ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀನಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ನಿನ್ನೆ ಸಹ ಎಸಿಎಂಎಂ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು. ಹೀಗಾಗಿ ಅವರು ಮೇಲ್ಮನವಿಯನ್ನ ಸೆಷನ್ ಕೋರ್ಟ್ ನಲ್ಲಿ ದುನಿಯಾ ವಿಜಯ್ ಮತ್ತೆ ಆತನ ಗ್ಯಾಂಗ್ ಏನಿದೆ ಅವರು ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ವಿಚಾರಣೆ ವೇಳೆ ಮುಖ್ಯವಾಗಿ ದುನಿಯಾ ವಿಜಯ್ ಪರ ವಕೀಲರಾದಂತಹ ಶ್ರೀನಿವಾಸ್ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದು, ಇದು ಪೂರ್ವ ನಿಯೋಜಿತವಾಗಿ ನಡೆದಿರ್ತಕ್ಕಂಥದ್ದು. ಮತ್ತೆ ಅವರು ಆತನನ್ನ ದುನಿಯಾ ವಿಜಯನ್ನ ಜೈಲಿಗೆ ಕಳ್ಸಕ್ಕೋಸ್ಕರನೇ ಇವರು ಪ್ಲಾನ್ ಮಾಡಿ 326 ಅಡಿ ಸೆಕ್ಷನ್ ಅನ್ನ ಆಡ್ ಮಾಡಿದ್ದಾರೆ. ಅಲ್ಲದೆ ದುನಿಯಾ ವಿಜಯ್ ಆತನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಬಂದಾಗ ಆಗಿರ್ಬೋದು, ಮಾರುತಿ ಗೌಡನನ್ನ ಕರ್ಕೊಂಬಂದಾಗ ಆಗಿರ್ಬೋದು, ಮತ್ತೆ ನಂತರ ಅವನ್ನ ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಆಗಿರ್ಬೋದು, ಯಾವುದೇ ರೀತಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿಲ್ಲ. ಕೇವಲ ನನಗೆ ಮುಷ್ಟಿಯಿಂದ ಹೊಡೆದ್ರು ಅಂತ ಸಹ ಹೇಳಿದ್ರು. ಆದ್ರೆ ವಿಕ್ರಮ್ ಆಸ್ಪತ್ರೆಗೆ ದಾಖಲಾದ ನಂತರ ಆತ ಜಾಕ್ ರಾಡಿನ ಹೊಡೆದಿದ್ದಾನೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಇದೊಂದು ಪೊಲೀಸರು ಮತ್ತೆ ದುನಿಯಾ ವಿಜಯ್ ಮತ್ತೆ ದುನಿಯಾ ವಿಜಯನ್ನ ಒಳಗೆ ಕಳಿಸಲು, ಜೈಲಿಗೆ ಕಳಿಸ್ಕೊಳ್ಳೋ ಇದು ಪೂರ್ವ ನಿಯೋಜಿತ ಪ್ಲಾನ್ ಆಗಿದೆ. ಹೀಗಾಗಿ ಅವರು ಜಾಮೀನು ಕೊಡಬೇಕು, ಇದು ಬೇಲೆಬಲ್ ಅಫೆನ್ಸು. 326 ಅನ್ನ ಉದ್ದೇಶ ಪೂರ್ವಕವಾಗಿ ಸೇರಿಸಿ ದುನಿಯಾ ವಿಜಯನ್ನ ಜೈಲ್ಗೆ ಹೋಗೋದಕ್ಕೆ ಮಾಡಿದ್ದಾರೆ. ಇದೆಲ್ಲವನ್ನ ಗಮನ ಇಟ್ಕೊಂಡು ನಮ್ಮ ಕಕ್ಷಿದಾರರಿಗೆ ಜಾಮೀನು ನೀಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು ದುನಿಯಾ ವಿಜಯ್ ಪರ ವಕೀಲರು ಶ್ರೀನಿವಾಸ್. ಆದ್ರೆ ಸರ್ಕಾರಿ ಅಭಿಯೋಜಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ನಂತರ ಸೆಪ್ಟೆಂಬರ್ 29ಕ್ಕೆ ಆಕ್ಷೇಪಣೆ ಸಲ್ಲಿಸಿ ಅದರೊಳಗೆ ಆಕ್ಷೇಪಣೆ ಸಲ್ಲಿಸಿ ಅಂತ ಸರ್ಕಾರಿ ಅಭಿಯೋಜಕರಿಗೆ ಸೂಚನೆ ನೀಡಿ ನಂತರ ವಿಚಾರಣೆಯನ್ನ 29ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಬಟ್ ಕಿರಣ್, ಈ ಹಿಂದೆ 8ನೇ ಎಸಿಎಂಎಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯೋದಕ್ಕೆ ಜಾಮೀನು ಅರ್ಜಿ ರಿಜೆಕ್ಟ್ ಆಗೋದಕ್ಕೆ ಅಂದ್ರೆ ತೀರ್ಪು ಅಲ್ಟಿಮೇಟ್ ಆಗಿ ಬರೋದಕ್ಕೆ 3-4 ದಿನಗಳ ಕಾಲ ಸಮಯ ಹಿಡಿತು. ಈಗ ಇವತ್ತು ಅರ್ಜಿಯನ್ನ ಹಾಕಿದಾಗ ಈಗ ಸರ್ಕಾರಿ ಅಭಿಯೋಜಕರಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಕೋರ್ಟ್ ಸೂಚನೆ ಕೊಟ್ಬಿಟ್ಟು ಈಗ ವಿಚಾರಣೆ 29ನೇ ತಾರೀಕಿಗೆ ಮುಂದೂಡಿದೆ. ಹಾಗಾಗಿ ಇನ್ನೊಂದಿಷ್ಟು ದಿನಗಳ ಕಾಲ ಪ್ರೋಸೆಸ್ ನಡೆಯುತ್ತೆ. ಅಂದ್ರೆ ಒಂದು ಅಂದಾಜಿಗೆ ಹೇಳೋದಾದ್ರೆ ಇನ್ನು ಎಷ್ಟು ದಿನ ಕಾಲ ಒಂದು ಸಮಯಾವಕಾಶ ಬೇಕಾಗಬಹುದು? ಈಗ ವಿಚಾರಣೆ ನಡೀಬೇಕು, ಅಲ್ಟಿಮೇಟ್ ಆಗಿ ತೀರ್ಪು ಬರಬೇಕು.
ಶರ್ಮಿತಾ, ಏನಂದ್ರೆ ಈಗ ಜಾಮೀನು ಅರ್ಜಿ ACICMM ಅಲ್ಲಿ ರಿಜೆಕ್ಟ್ ಆದ ನಂತರ ಅದ ಆರ್ಡರ್ ಕಾಪಿಯನ್ನ ತೆಗೆದುಕೊಂಡು ನಂತರ ಈಗ ಸೆಷನ್ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಈಗ ಆಕ್ಷೇಪಣೆ ಸಲ್ಲಿಸ್ತಾರೆ ಸರ್ಕಾರಿ ಅಭಿಯೋಜಕರು ದುನಿಯಾ ವಿಜಿಗೆ ಯಾಕಾಗಿ ಬೇಲ್ ಕೊಡಬಾರ್ದು ಅಂತ ಹೇಳಿ. ಆತ ಪ್ರಭಾವಿ ಇದ್ದಾನೆ, ಒಬ್ಬ ನಟ ಇದ್ದಾನೆ, ತಮ್ಮ ಪ್ರಭಾವನ ಬೆಳೆಸಿ ಸಾಕ್ಷಿ ನಾಶ ಮಾಡ್ಬೋದು, ಮತ್ತೆ ಮಾರುತಿ ಗೌಡ ಮೇಲೆ ಮತ್ತೆ ಏನಾದ್ರೂ ಪ್ರೆಷರ್ ತಂದು ಅಲ್ಲೇ ನಡೆಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಆತ ಪ್ರಭಾವಿ ಇರೋದ್ರಿಂದ ಆತನಿಗೆ ಜಾಮೀನು ಕೊಟ್ರೆ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಅಬ್ಜೆಕ್ಷನ್ ಹಾಕೋ ಸಾಧ್ಯತೆ ಇರುತ್ತೆ. ಇದವೆಲ್ಲ ನಂತರ ಅಬ್ಜೆಕ್ಷನ್ ಹಾಕಿದ ನಂತರ ಸರ್ಕಾರಿ ಅಭಿಯೋಜಕರು ಮತ್ತೆ ದುನಿಯಾ ವಿಜಿ ಪರ ವಕೀಲರು ವಾದ ಮಾಡ್ತಾರೆ. ಅದು ಸಂಪೂರ್ಣ ವಾದ ಪ್ರತಿವಾದ ಪೂರ್ಣಗೊಂಡು ಇನ್ನೂ ಸಹ 4-5 ದಿನಗಳ ನಂತರ ಸೋಮವಾರದ ನಂತರ ದುನಿಯಾ ವಿಜಿಗೆ ಜಾಮೀನು ಸಿಗ್ಬೋದು. ಇಲ್ಲ ಅಂದ್ರೆ ಅಲ್ಲೇನಾದ್ರೂ ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆದ ನಂತರ ಅವರು ಹೈಕೋರ್ಟ್ಗೆ ಹೋಗೋ ಮೇಲ್ಮನವಿಯನ್ನ ಹೈಕೋರ್ಟ್ ನಲ್ಲಿ ಸಲ್ಲಿಸೋ ಸಾಧ್ಯತೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.